ಪ್ರಪಂಚದಲ್ಲಿ ವ್ಯತ್ಯಾಸ ಏನಿದೆ? ದೇವ ಮತ್ತು ಹಜರತ್ ಆದಮ್ ಅಲೈಹಿಸ್ಸಲಾಮರ ಒಳಗೆ ವ್ಯತ್ಯಾಸ ಏನಿತ್ತು? ಹಜರತ್ ಆದಮ್ ಅಲೈಹಿಸ್ಸಲಾಮರು ತಲೆ ಮೇಲೆ ನೋಡಿದ್ರೆ ಖಿಲಾಫತಿನ ಅಲ್ಲಾಹನ, ಯಾರು ಹಜರತ್ ಆದಮ್ ಖಲೀಫತುಲ್ಲಾಹ್, ಅಲ್ಲಾಹನ ಖಲೀಫಾ ಆಗಿ ಬಂದಿದ್ದಾರೆ. ದೇವ ನೋಡಿದ್ರೆ ಸ್ವರ್ಗ ನಿಂದನೆ ಬಂದಿದ್ದಾನೆ, ಶಾಪ ತಗೊಂಡು ಬಂದಿದ್ದಾನೆ, ಇಬ್ಲೀಸ್ ಆಗಿ ಬಂದಿದ್ದಾನೆ, ಶೈತಾನ ಆಗಿ ಬಂದಿದ್ದಾನೆ, ಎಲ್ಲಾ ಫರಿಷ್ಠನ ಸರ್ದಾರು, ಎಲ್ಲಾ ಫರಿಷ್ಠಗಳಿಗೆ ಪಾಠ ಕೊಡುವ ದೇವ ಶೈತಾನ್ ಇಬ್ಲೀಸ್ ಆಗಿ ಬಂದಿದ್ದಾನೆ, ಶಾಪ ತಗೊಂಡು ಬಂದಿದ್ದಾನೆ. ಆದ್ರೆ ಇಬ್ರು ಒಳಗೆ ವ್ಯತ್ಯಾಸ ಏನಿತ್ತು? ಹಜರತ್ ಆದಮ್ ಅಲೈಹಿಸ್ಸಲಾಂ ಮತ್ತು ದೇವನ ಒಳಗೆ ವ್ಯತ್ಯಾಸ ಏನಿತ್ತು? ಪ್ರೀತಿಯ ಸಹೋದರರೇ, ಉಲಮಾಯಿ ಕರಾಮರು, ವಿದ್ವಾಂಸರು 5 ಮಾತುಗಳು ಹೇಳಿದ್ದಾರೆ. 5 ಮಾತುಗಳಲ್ಲಿ ವ್ಯತ್ಯಾಸ ನಾವು ನೋಡಬೇಕು. ಈ 5 ಮಾತುಗಳಲ್ಲಿ ನಮ್ಮ ದಾರಿ ಬರಬಾರದು. ಪ್ರೀತಿಯ ಸಹೋದರರೇ, ಮೊದಲೇ ಮಾತು ಏನಿದೆ ವ್ಯತ್ಯಾಸ? ಹಜರತ್ ಆದಮ್ ಅಲೈಹಿಸ್ಸಲಾಮರು ಪ್ರಪಂಚದಿಂದ ಏನೋ ಸ್ವರ್ಗನಿಂದ ಪ್ರಪಂಚದಲ್ಲಿ ಬಂದಿದ್ದ ನಂತರ ಅವರು ತನ್ನ ದೋಷವನ್ನು ಒಪ್ಕೊಂಡ್ರು, ತಪ್ಪವನ್ನು ಒಪ್ಕೊಂಡ್ರು. ಯಾ ಅಲ್ಲಾ, ನಾನು ತಪ್ಪು ಮಾಡಿದ್ದೇನೆ, ನನ್ನಿಂದ ತಪ್ಪಾಗಿದೆಯಾ ಅಲ್ಲಾ, ನಾನು ತಪ್ಪು ಮಾಡಿದ್ದೇನೆ. ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ತಪ್ಪಿಗೆ ಒಪ್ಕೊಂಡ್ರು, ಯಾ ಅಲ್ಲಾ ತಪ್ಪಾಗಿದೆ. ಆದ್ರೆ ದೇವ ಏನ್ ಮಾಡಿದ? ಯಾ ಅಲ್ಲಾ, ನಾನು ಹೇಗೆ ತಪ್ಪು ಮಾಡಬೇಕಿತ್ತು? ನನ್ನಿಂದ ತಪ್ಪಾಗಿಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಮತ್ತು ಎರಡನೇ ವ್ಯತ್ಯಾಸ ಏನಿತ್ತು? ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಹೇಳಿದರು, ರಬ್ಬನಾ ಝಲಮ್ನಾ ಅನ್ಫುಸನಾ, ಯಾ ಅಲ್ಲಾ ತಪ್ಪು ನನ್ನಿಂದನೇ ಆಗಿದೆ, ಬ್ಯಾರೆಯವರಿಂದ ಇಲ್ಲ, ನನ್ನಿಂದನೇ ಆಗಿದೆ. ಯಾ ಅಲ್ಲಾ ನನ್ನಿಂದನೇ ಆಗಿದೆ ತಪ್ಪು. ಆದ್ರೆ ದೇವ ಏನ್ ಹೇಳಿದ? ಯಾ ರಬ್ಬಿ ಅಗವೈತನಿ, ಯಾ ರಬ್ಬಿ ಅಗವೈತನಿ, ಯಾ ಅಲ್ಲಾ ನೀನೇ ನನ್ಗೆ ಆ ದಾರಿಯಿಂದ ಸರಿಸಿದೀಯಾ, ನೀನೇ ನನ್ಗೆ ಕೆಟ್ಟ ದಾರಿ ತಂದಿದೀಯಾ. ದೇವ ಮಾಡಿದ ತಪ್ಪು, ಆದ್ರೆ ತನ್ನ ಪಾಪಗಳು ಅಲ್ಲಾಹನ ಕಡೆ ತಗೊಂಡು ಹೋಗಾಕ್ ಕುಂತಿದ್ದಾನೆ ದೇವ. ಹಜರತ್ ಆದಮ್ ಅಲೈಹಿಸ್ಸಲಾಂ ಹೇಳಿದ್ರು, ರಬ್ಬನಾ ಝಲಮ್ನಾ ಅನ್ಫುಸನಾ, ಅಲ್ಲ ನನ್ನಿಂದನೇ ಆಗಿದೆ ತಪ್ಪು, ಬ್ಯಾರೆನಿಂದ ಇಲ್ಲ, ಎಲ್ಲ ನನ್ನಿಂದನೇ ಆಗಿದೆ. ದೇವ ಸೊಕ್ಕ ಮಾಡಿದ್ದ, ನಾನು ಏಕೆ ಸಜ್ದಾ ಮಾಡಬೇಕು? ನಾನು ಮಣ್ಣನಿಂದ ಸೃಷ್ಟಿಯಾಗಿದ್ದೇನೆ, ನಾನು ಬೆಂಕಿಯಿಂದ ಸೃಷ್ಟಿಯಾಗಿದ್ದೇನೆ. ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಮಣ್ಣಿನಿಂದ ಸೃಷ್ಟಿಯಾಗಿದ್ದಾರೆ, ನಾನು ಏಕೆ ಸಜ್ದಾ ಮಾಡಬೇಕು? ಸೊಕ್ಕ ಪಡ್ಕೊಂಡ, ಹೊಟ್ಟೆ ಕಿಚ್ಚು ಪಡ್ಕೊಂಡಿದ್ದ. ಆದ್ರೆ ಅಲ್ಲಾಹನ ಮೇಲೆ ತಪ್ಪುಗಳನ್ನು ಹಾಕೊಂತಿದ್ದಾನೆ, ಅಲ್ಲಾಹನ ಕಡೆ ತಪ್ಪನ್ನು ಸರ್ಸಾಕೊಂತಿದ್ದಾನೆ ದೇವ. ಹಜರತ್ ಆದಮ್ ಅಲೈಹಿಸ್ಸಲಾಂ ಏನ್ ಹೇಳಿದ್ರು? ಯಾ ಅಲ್ಲಾ ನನ್ನಿಂದನೇ ಆಗಿದೆ ತಪ್ಪು. ಇದು ಎರಡನೇ ವ್ಯತ್ಯಾಸ ಆಯ್ತು. ಮೂರನೇ ವ್ಯತ್ಯಾಸ ಪ್ರೀತಿಯ ಸಹೋದರರೇ, ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು 300 ವರ್ಷ ತನಕ, ಅತ್ಯಂತ ಜಾಸ್ತಿ ವರ್ಷ ತನಕ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಆಕಾಶ ಕಡೆ ದೃಷ್ಟಿ ಮಾಡಿ ನೋಡಿದ್ದಿಲ್ಲ. ಸ್ವರ್ಗನಿಂದ ಪ್ರಪಂಚದಲ್ಲಿ ಬಂದಿದ ನಂತರ ನಾಚಿಕೆ ಪಡ್ಕೊಳಕ್ ಕುಂತಿದ್ರು. ನಾನು ಯಾವ್ದು ಮುಖ ತಗೊಂಡು ನಾನು ಅಲ್ಲಾಹ್ ಕಡೆ ನೋಡ್ಬೇಕು, ಆಕಾಶ ಕಡೆ ನೋಡ್ಬೇಕು? ಅದು ತಪ್ಪು, ಅಂತ ದೊಡ್ಡವಾದ ತಪ್ಪಿಲ್ಲ ರೀ, ಬರೀ ಒಂದು ಚಿಕ್ಕವಾದ ಹಣ್ಣು ತಿಂದಿದ್ರು ಅಷ್ಟೇ. ಆದ್ರೆ ನೋಡ್ರಿ ಎಷ್ಟು ಭಯ ಇತ್ತು, ಎಷ್ಟು ಭಯ ಆಯ್ತು ಅವರ ಒಳಗೆ. ಎಷ್ಟು ವರ್ಷ ತನಕ ಆಕಾಶ ಕಡೆ ಮುಖ ಮಾಡಿ ನೋಡಿದ್ದಿಲ್ಲ, ಹಾಗೆ ತಳಗಡೆ ಮುಖ ಮಾಡಿ ಅಳತಿದ್ರು. ಹಜರತ್ ಆದಮ್ ಅಲೈಹಿಸ್ಸಲಾಂ ಅಳತಿದ್ರು. ದೇವ ಏನ್ ಮಾಡಿದ? ಅಲ್ಲಾ, ದೇವ ಒಂದೇ ಮಾತು ಹೇಳಕ್ ಕುಂತಿದ್ದ, ಏನಂತ? ಯಾ ಅಲ್ಲಾ, ನಾನು ನಂಬೋದಿಲ್ಲ. ಲಉಕ್ಅದನ್ನ ಲಹುಂ ಸಿರಾತಕಲ್ ಮುಸ್ತಕೀಮ್. ದೇವ ಹೇಳಕ್ ಕುಂತಿದ್ದ, ಲಉಕ್ಅದನ್ನ ಲಹುಂ ಸಿರಾತಕಲ್ ಮುಸ್ತಕೀಮ್. ಯಾ ಅಲ್ಲಾ, ನಾನು ನೇರ್ಗವಾದ ದಾರಿ ಮೇಲೆ ಕುಂದಿರುತ್ತೇನೆ. ಯಾರು ಒಳ್ಳೆವಾದ ಕೆಲಸ ಮಾಡುತ್ತಾರೆ ಆ ಜನರಿಗೆ ನಾನು ಒಳ್ಳೆವಾದ ಕೆಲಸ ಮಾಡೋದನ್ನ ಕೊಡಂಗಿಲ್ಲ ಯಾ ಅಲ್ಲಾ, ನಾನು ಕೊಡಂಗಿಲ್ಲ ಯಾ ಅಲ್ಲಾ. ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಮಾಡಿರುವ ತಪ್ಪಿನ ಮೇಲೆ ಕ್ಷಮೆಯನ್ನು ಪಡ್ಕೊಳಕ್ ಕುಂತಿದ್ದಾರೆ, ನಾಚಿಕೆ ಪಡ್ಕೊಳ್ಳೋ. ದೇವ ಏನ್ ಹೇಳ್ತಾನೆ? ಯಾ ಅಲ್ಲಾ, ನಾನು ಇನ್ನೂ ಅತಿ ಜಾಸ್ತಿ ಮಾಡಿ ತೋರಿಸ್ತೀನಿ ಯಾ ಅಲ್ಲಾ, ನಾನು ಇನ್ನೂ ನಿನ್ನ ಭಕ್ತಾದಿಗಳಿಗೆ ನಾನು ಕೆಟ್ಟ ದಾರಿ ತರ್ತೀನಿ ಯಾ ಅಲ್ಲಾ, ನಾನು ಬಿಡಂಗಿಲ್ಲ ಯಾ ಅಲ್ಲಾ. ದೇವನ ನೋಡ್ರಿ ಕಂಡೀಷನ್, ಎಂತ ಕಂಡೀಷನ್ ಇತ್ತು. ಇವತ್ತು ನಾವು ನೇರಗವಾದ ದಾರಿ ಬಿಟ್ಟು, ಅಲ್ಲಾಹನ ಮಾರ್ಗ ಬಿಟ್ಟು ನಾವು ದೇವನ ದಾರಿ ಕಡೆ ಬರಕ್ ಕುಂತೀವಿ. ಕಾರಣ ಏಕೆ? ದೇವ ನಮ್ಗೆ ಜಗ ಕುಂತಿದ್ದಾನೆ. ಬಾರಿ ಒಳ್ಳೆವಾದ ಕೆಲಸ ಮಾಡೋಣ, ಬೇಡ ಅಲ್ಲಿ ಹೋಗ್ಬೇಡ್ರಿ. ಬಾರಿ ಮಸೀದಿ ಕಡೆ ಹೋಗೋಣ, ಬ್ಯಾಡ್ರಿ, ಮಸೀದ್ ಕಡೆ ಹೋಗಾಕ ಹೋಗ್ಬೇಡ್ರಿ. ದೇವ ನಿಮ್ಗೆ ನಮಾಜ್ ಮಾಡಕ್ ಕೊಡಕ್ ಕುಂತಿಲ್ಲ. ಕಾರಣ ಏಕೆ? ದೇವ ಜಗ ಕುಂತಿಲ್ಲ ನಿಮ್ಗೆ ದೇವ. ಯಾಕೆಂದ್ರೆ ವಚನ ಮಾಡಿದಾನೆ ದೇವ, ಲಹುಂ ಸಿರಾತಕಲ್ ಮುಸ್ತಕೀಮ್. ಯಾ ಅಲ್ಲಾ, ನಿನ್ನ ಭಕ್ತಾದಿಗಳನ್ನ ನೇರವಾದ ದಾರಿ ಮೇಲೆ ನಡೆದು ಹೋಗಕ್ ಕೊಡಂಗಿಲ್ಲ ಯಾ ಅಲ್ಲಾ, ಅವ್ರಿಗೆ ನಾನು ಕೊಡಂಗಿಲ್ಲ ಯಾ ಅಲ್ಲಾ, ಅವ್ರಿಗೆ ಕೆಟ್ಟ ದಾರಿಯಲ್ಲಿ ತರೋದನ್ನ ಪ್ರಯತ್ನ ಮಾಡ್ತೀನಿ ಯಾ ಅಲ್ಲಾ. ಇದು ಮೂರನೇ ವ್ಯತ್ಯಾಸ ಆಯ್ತು ಪ್ರೀತಿಯ ಸಹೋದರರೇ. ನಾಲ್ಕನೇ ವ್ಯತ್ಯಾಸ, ಹಜರತ್ ಆದಮ್ ಅಲೈಹಿಸ್ಸಲಾಂ ಅಲ್ಲಾಹನ ಕಡೆ ದುವಾ ಮಾಡಿದ್ರು, ರಬ್ಬನಾ ಝಲಮ್ನಾ ಅನ್ಫುಸನಾ ವ ಇಲ್ಲಂ ತಗ್ಫಿರ್ ಲನಾ ವ ತರ್ಹಮ್ನಾ ಲನಕೂನನ್ನ ಮಿನಲ್ ಖಾಸಿರೀನ್. ಯಾ ಅಲ್ಲಾ, ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಮಾಡಿ ಅಲ್ಲಾ, ನೀ ರಹೀಮ್ ಅದಿಯಾ, ನೀ ಕರೀಮ್ ಅದಿಯಾ, ನೀನು ಕ್ಷಮೆ ಮಾಡಿಲ್ಲ ಅಂದ್ರೆ ನಾವು ಪಾಪಿ ಜನರ ಒಳಗೆ ನಾವು ಕೂಡ್ತೀವಿ ಯಾ ಅಲ್ಲಾ. ಯಾ ಅಲ್ಲಾ, ನಾವು ಕೆಟ್ಟ ದಾರಿ ಜನರ ಕಡೆ ನಾವು ಕೂಡ್ತೀವಿ ಯಾ ಅಲ್ಲಾ, ನಮ್ಗೆ ಕ್ಷಮೆ ಮಾಡಿಬಿಡಿ ಯಾ ಅಲ್ಲಾ. ಹಜರತ್ ಆದಮ್ ಅಲೈಹಿಸ್ಸಲಾಂ ಅಲ್ಲಾಹನ ಕಡೆ ದುವಾ ಮಾಡಿದ್ರು. ದೇವ ಏನ್ ಹೇಳಕ್ ಕುಂತಿದ್ದ? ಅನ್ಜಿರ್ನಿ ಇಲಾ ಯೌಮಿ ಯುಬ್ಅಥೂನ್, ಯೌಮಿ ಯುಬ್ಅಥೂನ್. ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ನನ್ನಿಂದ ತಪ್ಪಾಗಿದೆ, ದೋಷವನ್ನು ಆಗಿದೆ, ಹೇಗೆ ಕೇಳಬೇಕು? ತಕ್ಷಣ ಕ್ಷಮೆ ಕೇಳಿದ್ರು. ಯಾ ಅಲ್ಲಾ, ನನ್ನನ್ನು ಕ್ಷಮೆ ಮಾಡಿಬಿಡು ಯಾ ಅಲ್ಲಾ, ನನ್ನನ್ನು ಕ್ಷಮೆ ಮಾಡಿಬಿಡು, ನನ್ನಿಂದ ದೋಷ ಆಗಿದೆ, ತಪ್ಪಾಗಿದೆ ಯಾ ಅಲ್ಲಾ, ಕ್ಷಮೆ ಮಾಡಿಬಿಡು ಯಾ ಅಲ್ಲಾ.
ದೇವ ಏನ್ ಹೇಳಿದ, ಅನ್ಜಿರ್ನಿ ಇಲಾ ಯೌಮಿ ಯುಬಅತೂನ್, ಯಾ ಅಲ್ಲಾ ಕಯಾಮತ್ ತನಕ ಅವಕಾಶ ಕೊಡು ನನಗೆ, ಕಯಾಮತ್ ತನಕ ಅವಕಾಶಗಳು ಕ್ಷಮೆಯನ್ನು ಕೇಳೋದಕ್ಕೆ ದೇವರ ಇಚ್ಛೆ. ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ತಕ್ಷಣ ಕ್ಷಮೆ ಕೇಳಿದ್ರು, ಯಾ ಅಲ್ಲಾ ನನ್ನನ್ನು ಕ್ಷಮೆ ಮಾಡಿಬಿಡಿ ಯಾ ಅಲ್ಲಾ. ದೇವ ಅನ್ಜಿರ್ನಿ ಇಲಾ ಯೌಮಿ ಯುಬಅತೂನ್, ಕಯಾಮತ್ ತನಕ ಅವಕಾಶ ಕೊಡಿ ಯಾ ಅಲ್ಲಾ, ನಾನು ಆಮೇಲೆ ಏನು ತೋಬಾ ಮಾಡ್ತೀನಿ, ಆಮೇಲೆ ನಾನು ನಿನ್ ಕಡೆ ನಾನು ಕ್ಷಮೆ ಕೇಳ್ತೀನಿ ಯಾ ಅಲ್ಲಾ. ದೇವನ ಇಚ್ಛೆ ಇತ್ತು ಪ್ರೀತಿಯ ಸಹೋದರ. 4ನೇ ವ್ಯತ್ಯಾಸ. 5ನೇ ವ್ಯತ್ಯಾಸ ಏನಿತ್ತು? ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ರಹಮತ್ನಿಂದ ಯಾವತ್ತೂ ದೂರ ಆಗಿಲ್ಲ. ಅಲ್ಲಾಹನ ರಹಮತ್ತು ಬಹಳ ದೊಡ್ಡವಾದೈತಿ ಪ್ರೀತಿಯ ಸಹೋದರರೇ. ಅದಕ್ಕೆ ಹೇಳೋದು, ಅಲ್ಲಾಹನ ರಹಮತ್ತಿನಿಂದ ಯಾವತ್ತು ದೂರ ಆಗಕ್ ಹೋಗ್ಬೇಡ್ರಿ. ಎಷ್ಟು ಪಾಪಿ ಮಾಡ್ರಿ ನೀವು, ಆದ್ರೆ ಅಲ್ಲಾಹನ ರಹಮತ್ ಬಹಳ ದೊಡ್ಡವಾದೈತಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಗೆ 70 ತಾಯಿಗಿಂತ ಜಾಸ್ತಿ ಪ್ರೀತಿ ಮಾಡುತ್ತಾನೆ. ನೀವು ಎಷ್ಟು ಪಾಪಿ ಆಗಿದ್ರೇನೆ ಅಲ್ಲಾಹನ ಕಡೆ ಒಂದು ಸಾರಿ ನೀವು ಬಾರಿ, ಯಾ ಅಲ್ಲಾ ನಾನು ಇಡೀ ಜೀವನ ಪಾಪದಲ್ಲಿ ಕಳೆದಿದ್ದೀನಿ ಯಾ ಅಲ್ಲಾ, ನಾನು ಬೇನಮಾಜಿ ಅಲ್ಲ, ನಾನು ಶರಾಯ್ ಕುಡಿದಿದ್ದೀನಿ, ನಾನು ಹರಾಮ್ನ ಚಟ ಮಾಡಿದ್ದೀನಿ ಅಲ್ಲ, ಇವತ್ತು ನಾನು ಒಳ್ಳೆ ನಿಜವಾಗಿ ನನ್ನ ಮನಸ್ಸಲ್ಲಿ ಬಂದಿದ್ದೀನಿ, ನಿಯತ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲ, ನನ್ನ ಪಾಪ ಕ್ಷಮೆ ಮಾಡಿ, ಇದಕ್ಕಿನ ಮೇಲೆ ನಾನು ಯಾವುದೇ ತರ ತಪ್ಪುವಾದ ಕೆಲಸ ಮಾಡಂಗಿಲ್ಲ ಯಾ ಅಲ್ಲಾ. ಒಂದು ತೋಬಾ ಸಾಕು ಅಲ್ಲಾಹನ ಬಾರಿನಲ್ಲಿ, ಇಡೀ ನಿಮ್ಮ ಪಾಪಗಳನ್ನು ಕ್ಷಮೆಯನ್ನು ಮಾಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ರಹಮತಿನಿಂದ ದೂರ ಆಗಿದ್ದಿಲ್ಲ, ದೆವ್ವ ಅಲ್ಲಾಹನ ರಹಮತಿನಿಂದ ದೂರ ಆಗಿದ್ದ ಪ್ರೀತಿಯ ಸಹೋದರರೇ. ಇದ 5 ಮಾತುಗಳು. ಮೊದಲೇ ಏನು? ಹಜರತ್ ಆದಮ್ ಅಲೈಹಿಸ್ಸಲಾಂ ಆಗಿರುವ ತಪ್ಪುಗಳು. ಹಜರತ್ ಆದಮ್ ಅಲೈಹಿಸ್ಸಲಾಂ ಒಪ್ಕೊಂಡ್ರು, ಹಾ ನನ್ನಿಂದನೇ ತಪ್ಪಾಗಿದೆ, ಎಲ್ಲ ತಪ್ಪು ನಾನು ಮಾಡಿದ್ದೀನಿ. 2ನೇದು, ನನ್ನಿಂದನೇ ತಪ್ಪಾಗಿದೆ. ದೇವ ಏನ್ ಮಾಡಿದ, ಯಾ ಅಲ್ಲಾ ನಾನು ಮಾಡಿಲ್ಲ, ಯಾ ಅಲ್ಲಾ ನಾನು ಹೇಗೆ ಮಾಡ್ಬೇಕು, ನಿನ್ನಿಂದನೇ ಆಗಿದೆ, ನೀನ್ ಮಾಡಿಸಿದೀಯ. ದೇವನ ಕೆಲಸ ಈ ರೀತಿ ಇತ್ತು. ಇದರ ಒಳಗೆ ನಮ್ಮ ಜನರ ಒಳಗೆ ಸ್ವಲ್ಪ ಕಂಡು ಬರ್ತಾರ, ಈ ರೀತಿ ದಾರಿ ಒಳಗೆ ಮಾಡಿರ್ತಾರ ತಪ್ಪು, ಆದ್ರೆ ಮಾಡಿದ ನಂತರ ನಾನ್ ಮಾಡಿಲ್ಲ, ಅವರು ಮಾಡಿದ್ರು, ಅವರಿಂದ ಆಗಿದೆ, ಇವರಿಂದ ಆಗಿದೆ. ಪ್ರೀತಿಯ ಸಹೋದರರೇ, ಏನಾದ್ರೆ ತಪ್ಪು ಆಗಿದ್ರೆ ಒಪ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು, ನಂಬಬೇಕು, ಹಾ ನನ್ನಿಂದನೇ ತಪ್ಪಾಗಿದೆ ಅನ್ನೋದು ನಂಬಬೇಕಂತೆ ನಾವು. ಅರಬಿಕ್ ನಲ್ಲಿ ಒಂದು ಕಹಾವತ್ ಇದೆ, ಅಲ್ ಇನ್ಸಾನು ಮಿನನ್ ನಿಸ್ಯಾನ್, ತಪ್ಪು ಮನುಷ್ಯನಿಂದನೇ ಆಗುತ್ತದೆ. ತಪ್ಪು ಏನಿದೆ ಮನುಷ್ಯನಿಂದನೇ ಆಗುತ್ತದೆ. ಆದ್ರೆ ಅತಿ ಒಳ್ಳೆಯವಾದ ತಪ್ಪು ಮಾಡಿದ ನಂತರ ಅತಿ ಒಳ್ಳೆಯವಾದ ವ್ಯಕ್ತಿ ಯಾರು ಇದನ್ನ ಗೊತ್ತಿದೆ? ಅಲ್ಲಾಹನ್ ಕಡೆ ಯಾರು ತೋಬಾವನ್ನು ಮಾಡುತ್ತಾರೆ. ಕುಲ್ಲು ಬನಿ ಆದಮ ಖತ್ತಾಉನ್ ಖೈರುಲ್ ಖತ್ತಾಈನ ತವ್ವಾಬೂನ್. ಯಾರಿಂದ ದೋಷವನಾಗಿದೆ, ತಪ್ಪುನಾಗಿದೆ, ಅತಿ ಒಳ್ಳೆಯವರು ತಪ್ಪು ಮಾಡುವ ಜನರು ಯಾರಂದ್ರೆ ಅಲ್ಲಾಹನ ಬಾರ್ಗನೆ ಏನು ತಕ್ಷಣ ಬರುತ್ತಾರೆ, ಬಂದು ಏನು ಕ್ಷಮೆಯನ್ನು ಕೊಡುತ್ತಾರೆ, ಅಂತಹ ಜನರು ಒಳ್ಳೆಯವಾದ ಜನರು. ನಾವು ತಪ್ಪು ಮಾಡಕ್ ಕುಂತಿದೀವಿ, ತಪ್ಪು ಮಾಡಿದ್ಮೇಲೆ ಮಾಡಕ್ ಕುಂತಿದೀವಿ, ಆದ್ರೆ ಸ್ವಲ್ಪ ನಮ್ಗೆ ನಾಚಿಕಿಲ್ಲ, ಅಲ್ಲಾಹನ ಭಯ ಇಲ್ಲ, ಅಲ್ಲಾಹನ ಬಾರ್ಗನೆ ಬರಬೇಕು, ತೋಬಾ ಮಾಡ್ಬೇಕು, ಕೇಳ್ಬೇಕು, ಯಾ ಅಲ್ಲಾ ನೀ ಬಾಳು ರಹಿಮದಿಯ, ನೀ ಬಾಳು ಕರಿಮೇದ, ನನ್ನ ಪಾಪನ ಕ್ಷಮೆ ಮಾಡಿ ಅಲ್ಲಾ. ಒಂದು ಸಾರಿ ಕೇಳಿದೀವಿ ಅಲ್ಲಾಹನ ಕಡೆ ಬಂದು, ಆದ್ರೆ ಅಲ್ಲಾಹ್ ಅಕ್ಬರ್, ನಮ್ಮ ಹೃದಯ ಇಷ್ಟು ಕರ್ಗಾಗಿದೆ. ಹದೀಸ್ ಮುಖದಲ್ಲಿ ಬಂದಿದೆ, ಯಾರಾದ್ರೂ ವ್ಯಕ್ತಿ ಒಂದು ತಪ್ಪು ಮಾಡಿದ್ರೆ, ಒಂದು ಪಾಪ ಮಾಡಿದ್ರೆ, ಹೃದಯದ ಮೇಲೆ ಒಂದು ಕರ್ಗಾಗಿ ಚುಕ್ಕಿ ಬೀಳ್ತೈತಿ, ಒಂದು ಚುಕ್ಕಿ ಬೀಳ್ತೈತಿ ನಿಮ್ಮ ಹೃದಯ ಮೇಲೆ. ಅದೇ ಹೇಗೆ ನೀವು ಪಾಪ ಮಾಡ್ತಾ ಹೋಗ್ತೀರಾ, ಇಡೀ ದೇಹ ಏನಾಗ್ತೈತಿ, ಪಾಪನಿಂದ ಕರ್ಗಾಗ್ತೈತಿ, ಮನಸ್ಸನ್ನೇ ಆಗಿಲ್ಲ ತೋಬಾ ಮಾಡುದು. ದೇವ ಹಂಗೆ ಸೊಕ್ಕ ಹುಟ್ಟಿ ಬಿಡ್ತೈತಿ ಮನಸ್ಸಿನೊಳಗೆ. ಎಷ್ಟು ನಾವು ನಮಾಜ್ ಮಾಡಿ ಬಿಟ್ಟಿದೀವಿ, ನಾವು ಬೇನಮಾಜ್ ಇದೀವಿ, ನಮ್ಗೆ ಗೊತ್ತಿರಂಗಿಲ್ಲ. ನಾವು ನಮಾಜಿ ಬೇನಮಾಜಿ ನಾವು ಯಾವ ರೀತಿ ಮುಖ ತೋರಿಸ್ಬೇಕು, ಒಬ್ಬ ಮುಸಲ್ಮಾನ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ ವ್ಯಕ್ತಿ ಜೊತೆ ನಾವು ಹೇಗಿರ್ಬೇಕು, ನಮಾಜಿ ಮಾಡಿರೋ ವ್ಯಕ್ತಿ ಜೊತೆ ನಾವು ಹೇಗಿರ್ಬೇಕು, ನಮ್ಗೆ ಸ್ವಲ್ಪ ನಾಚಿಕಿಲ್ಲ. ಇಷ್ಟು ಬೇನಮಾಜ್ ಮಾಡಿದ್ರು, ಆದ್ರೆ ಈ ರೀತಿ ಇರ್ತೀವಿ ಜನರ ಜೊತೆ. ಪಕ್ಕ ನಮಾಜ್ ಇರ್ಬೇಕು, ಪಕ್ಕ ಸುನ್ನತ್ ಮೇಲೆ ಪಾಲನೆ ಮಾಡೋರು ಇರಬೇಕು, ಈ ರೀತಿ ನಡ್ಕೊಂಡು ಹೋಗ್ತಿರ್ತಾರ ಜನರು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರೇ, ಮಾಡಿರುವ ತಪ್ಪುಗಳಿಗೆ ಒಪ್ಪಳ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ದೊಡ್ಡ ಗುರುಗಳು ಹೇಳಿದ್ರು ಏನಂತ, ದುರ್ಬೀನ್ ಆಗಾಕ ಹೋಗಬೇಡ್ರಿ, ಕಣ್ಣಡಿ ಹಳ್ಳಾಗ್ರಿ. ದುರ್ಬೀನ್ ಹೋನೆ ಮಜ್ಜಾವ್, ಶೀಶಾ ಬನೋ, ಶೀಶಾ ಕಣ್ಣಡಿ ಹಳ್ಳು, ಅದು ಒನಾಗ್ರಿ. ದುರ್ಬೀನ್ ಆಗಕ್ ಹೋಗ್ಬೇಡ್ರಿ. ಇದರಿಂದ ಅರ್ಥ ಏನಿದೆ ಅಂದ್ರೆ, ದುರ್ಬೀನ್ ತಗೊಂಡು ನೀವು ಏನಾದ್ರೆ ತಪ್ಪು ನೋಡಕ್ ಹೋಗಿದ್ರೆ, ಬ್ಯಾರೆ ಜನರ ತಪ್ಪು ನಮ್ಗೆ ಕಂಡು ಬರ್ತೈತಿ. ದುರ್ಬೀನಲ್ಲಿ ಕಂಡು ಬರ್ತಿದ್ಲ. ದುರ್ಬೀನ್ ಎದಕ್ಕಿದೆ? ಏನಾದ್ರೆ ಸರ್ಚ್ ಮಾಡೋದಕ್ಕೆ, ಅದರ ಒಳಗೆ ಏನಾದ್ರೂ ಕೀಟಾಣು ಇರಬಹುದು, ಅದರ ಒಳಗೆ ಹುಳಗಳು ಇರಬಹುದು, ಸರ್ಚ್ ಮಾಡೋದಕ್ಕೆ ದುರ್ಬೀನ್ ಇರ್ತೈತಿ. ಬ್ಯಾರೆ ತಪ್ಪುಗಳು ನಮ್ಗೆ ಕಂಡು ಬರ್ತೈತಿ ದುರ್ಬೀನಿಂದ. ದುರ್ಬೀನ್ ಆಗಕ್ ಹೋಗ್ಬೇಡ್ರಿ, ಕನ್ನಡಿ ಹಳಾಗ್ರಿ. ಕನ್ನಡಿ ಹಳದಂಗ್ರಿ ನೀವು ಹೇಗೆ ಕನ್ನಡಿ ಹಳ ಸಮೀಪ ಹೋಗ್ತಿರಲ್ಲ, ಬ್ಯಾರೆ ತಪ್ಪು ಕಾಣಂಗಿಲ್ಲ, ನಿಮ್ಮ ತಪ್ಪನೆ ನಿಮ್ಮ ಕಣ್ಣಿನ ಮುಂದೆ ಕಾಣುತ್ತದೆ, ನಾನು ಏನ್ ಅದೀನಿ ಅನ್ನೋದು. ಅದಕ್ಕೆ ಅಲ್ಲಾಹನ ಸಂತರು ಹೇಳಿದ್ದಾರೆ, ದುರ್ಬೀನ ಆಗಕ್ ಹೋಗ್ಬೇಡ್ರಿ, ಕನ್ನಡಿ ಹಳಾಗ್ರಿ. ಇವತ್ತು ನಾವು ಅದೀವಿ ಆ ರೀತಿ. ಹಜರತ್ ಆದಮ್ ಅಲೈಹಿಸ್ಸಲಾಂ ಏನ್ ಮಾಡಿದ್ರು, ಅಲ್ಲಾ ನನ್ನಿಂದನೇ ತಪ್ಪಾಗಿದೆ, ಅಲ್ಲ ನಾನೇ ಪಾಪಿ ಅದೀನಿ, ನನ್ನಿಂದನೇ ತಪ್ಪಾಗಿದೆ. ಇವ್ರಿದ್ರು ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು. ಇನ್ನೊಂದು ರಿಸರ್ಚ್ ಬರ್ತಿದ್ಯಾ ಅಣ್ಣೆ, ಇದ್ರ ಒಳಗೆ ಜನರು ತಪ್ಪುಗಳಿಗೆ ಒಪ್ಪೋದಿಲ್ಲ. ಏನಾದ್ರೂ ತಪ್ಪಾಗ್ಲಿ ಅವರಿಂದ, ನನ್ಗೆ ಗೊತ್ತಿದ್ದಿಲ್ಲ, ಅವ್ರು ನನ್ಗೆ ಹೇಳಿಲ್ಲ, ಇವರಿಂದ ನನ್ಗೆ ಸಂದೇಶ ಸಿಕ್ಕಿಲ್ಲ, ಎಲ್ಲಾ ಗೊತ್ತಿರ್ತೈತಿ, ಆದ್ರೆ ಏನು ನಮ್ಗೆ ಗೊತ್ತಿಲ್ಲ, ನಾವು ಒಪ್ಕೊಳ್ಳೋದಿಲ್ಲ.
ಇಂತಹ ಮಾತುಗಳಿಂದ ಎಷ್ಟೋ ಮನೆಗಳದ್ದು ಸಂಸಾರ ಮುರಿದೈತಿ, ಎಷ್ಟೋ ಮನೆಗಳು ಸರ್ವನಾಶ ಆಗಿದ್ದಾವೆ. ಅಣ್ಣ ತಮ್ಮರ ಒಳಗೆ, ಚಿಕ್ಕಪ್ಪಾಜಿ ದೊಡ್ಡಪ್ಪಾಜಿ ಒಳಗೆ ಎಷ್ಟು ಜನರಿನ ವ್ಯತ್ಯಾಸ. ಗಾಡಿ ಕಟ್ಟಿದ ಕಾರಣಕ್ಕೆ ತಪ್ಪುಗಳಿಗೆ ಒಪ್ಕೊಳ್ಳೋದಿಲ್ಲ. ನನ್ ಗೊತ್ತಿಲ್ಲ, ನೀ ಕರೆದಿಲ್ಲ, ಮಾತಾಡೋದು ಬಂದವಾಗಿಂದ ಗೊತ್ತಿರ್ತೈತಿ. ಆದ್ರೆ ಏನೇ ಬರ್ಬೇಕಿತ್ತು, ಒಂದ್ ಕಾಲ್ ಬರ್ಬೇಕಿತ್ತು ನಮ್ಗೆ. ಕಾಲ್ ಗೊತ್ತಿದ್ದು ನಮ್ಗೆ ಗೊತ್ತಿಲ್ಲ ಅಂತ ಇರಲ್ಲ. ಇದು ಹಜರತ್ ಆದಮ್ ಅಲೈಹಿಸ್ಸಲಾಮದ ಕೆಲಸ ಇಲ್ಲ, ದೇವನ ಕೆಲಸ. ದೇವ ಏನ್ ಮಾಡಿದ, ಯಾ ಅಲ್ಲಾ ನಾನು ಹೇಗೆ ಒಪ್ಪಬೇಕು? ಗೊತ್ತಿತ್ತು ದೇವನಿಗೆ, ಅಲ್ಲಾನ ಹುಕ್ಮ ಇದೆ ಸಜ್ದಾ ಮಾಡು. ಆದ್ರೆ ದೇವ ಸೊಕ್ಕ ಮಾಡಿದ್ದ, ನಾನು ಹೇಗೆ ಸಜ್ದಾ ಮಾಡ್ಬೇಕು? ಆದ್ರೆ ಸಜ್ದಾ ಮಾಡಿಲ್ಲ. ಲಾನತ್ ಒಂದು ಶಾಪದ ಪ್ರಪಂಚ ಬಂದ ಏನ್ ಹೇಳ್ಕೊಂತಾನೆ, ಯಾ ಅಲ್ಲಾ ನೀನೇ ನನ್ಗೆ ತಪ್ಪು ಕೆಲಸ ಮಾಡ್ಸಿದೀಯಾ. ಇವತ್ತು ಜನರು ಅದನ್ನೇ ಹೇಳಕೊಂಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ, ಇವರಿಂದ ತಪ್ಪಾಗಿದೆ. ಜನರ ನಡವಳಿಕೆ ಹೇಗಿದೆ ಅಂದರೆ, ಕಟಿಂಗ್ ಅಂಗಡಿಗೆ ಹೋಗಿ ದಾಡಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಾರ, ಮತ್ತೇನ್ ಹೇಳ್ತಾರ, ಕಟಿಂಗ್ ಅಂಗಡಿ ಹೋಗಿದ್ಯಾ, ಕಟಿಂಗ್ ಅಂಗಡಿ ಅವ ನನ್ನ ದಾಡಿ ಕಟ್ ಮಾಡಿದ. ಈ ಜನರನ್ನ ವ್ಯಸ್ತ ಆಗಿದೆ ಇವತ್ತು ಜನರಿನ. ಹಾಲಿನೇನು ಪ್ಯಾಟಿಯಲ್ಲಿ ಹೋಗ್ತೀವಿ ನಾವು, ಹೆಣ್ಣು ಮಕ್ಕಳಿಗೆ ನೋಡಿಲ್ಲ, ಹೆಣ್ಣು ಮಕ್ಕಳು ಬಂದ್ರು ನಾವು ನೋಡಿದೀವಿ. ಇಲ್ಲ ಪ್ರೀತಿಯ ಸಹೋದರರೇ, ವಸ್ತು ಇದೆ. ಗುಟ್ಕಾ ಅಂಗಡಿಯವ್ರು ತಿನ್ಸಾಕ್ ಕೂತಿಲ್ಲ, ಗುಟ್ಕಾ ಅಂಗಡಿಯಲ್ಲೇನೆ ಇದೆ, ಆದ್ರೆ ನಾವು ತಿನ್ನಾಕ್ ಕುಂತಿದೀವಿ. ನಮ್ಮಿಂದ ತಪ್ಪಾಗ ಕುಂತಿದೆ, ಅದು ನಾವು ಯೋಚನೆ ಮಾಡಕ್ ಕುಂತಿಲ್ಲ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ ಜನರೊಳಗೆ. ಹಜರತ್ ಈಸಾ ಅಲೈಹಿಸ್ಸಲಾಮರು ಒಂದು ಸಾರಿ ಪ್ರವಾಸನ ಹೋಗಕ್ ಕುಂತಿದ್ರು. ಹೋಗೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಭೇಟಿಯಾದ. ಆ ವ್ಯಕ್ತಿ ಹಜರತ್ ಈಸಾ ಅಲೈಹಿಸ್ಸಲಾಂ ಕಡೆ ಬಂದು ಹೇಳಿದ, ಈಸಾ ಅಲೈಹಿಸ್ಸಲಾಂ, ನಾನು ನಿಮ್ಮ ಜೊತೆ ಪ್ರವಾಸ ಮಾಡ್ಬೇಕು, ನನಗೆ ಅನುಮತಿ ಕೊಡ್ರಿ ನೀವು. ಆಯ್ತು ಬಾ, ನನ್ನ ಜೊತೆ ಬಾ. ಸ್ವಲ್ಪ ದೂರ ಪ್ರವಾಸ ಮಾಡಿದ ನಂತರ ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಒಂದು ಗಿಡ ಸಮೀಪ ಕುಂತರು, ಊಟ ಮಾಡಕ್ ಕುಂತಿದ್ರು. ತನ್ನ ಜೋಲಿನಿಂದ 3 ರೊಟ್ಟಿ ತೆಗೆದ್ರು. ಆ 3 ರೊಟ್ಟಿ ತೆಗೆದ ನಂತರ ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಒಂದು ರೊಟ್ಟಿ ಆ ವ್ಯಕ್ತಿಗೆ ಕೊಟ್ಟರು, ಇನ್ನೊಂದು ರೊಟ್ಟಿ ಏನಿದೆ ಅವರು ತಿಂದ್ರು, ಇನ್ನೊಂದು ರೊಟ್ಟಿ ಉಳಿದಿತ್ತು. ಆ ಚೀಲದ ಮೇಲೆ ಇಟ್ಟು ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಕೈ ತೊಳ್ಯಾಕ ಹಳ್ಳನ ಸಮೀಪ ಹೋದ್ರು. ಹೋಗಿ ಬರೋ ತನಕ ಆ ರೊಟ್ಟಿ ಗಾಯವಾಗಿತ್ತು, ರೊಟ್ಟಿ ಇದ್ದಿದ್ದಿಲ್ಲ ಅಲ್ಲಿ. ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಕೇಳಿದ್ರು, 3 ರೊಟ್ಟಿ ಇತ್ತು, ಒಂದು ರೊಟ್ಟಿ ನೀ ತಿಂದಿದ್ಯಾ, ಒಂದು ರೊಟ್ಟಿ ನಾನ್ ತಿಂದಿದ್ದೇನೆ, ಇನ್ನೊಂದು ರೊಟ್ಟಿ ನನಗೆ ಇಟ್ಟಿದ್ಯಾ, ಎಲ್ಲಿ ಹೋತು ಹೇಳು. ಆ ವ್ಯಕ್ತಿ ಏನ್ ಮಾಡಿದ, ಇಲ್ಲ ನನಗೆ ಗೊತ್ತಿಲ್ಲ, ಎಲ್ಲಿ ಹೋತು ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋತು ನನಗೆ ಗೊತ್ತಿಲ್ಲ. ಆಯ್ತು ಬಾ ಹೋಗೋಣಪ್ಪ, ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡೋಣ. ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಮತ್ತೆ ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಮಾಡಿದ ನಂತರ ಸ್ವಲ್ಪ ದೂರ ಹೋಗಿದ ನಂತರ ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಒಂದು ಜಿಂಕೆಗೆ ನೋಡಿದ್ರು. ನೋಡಿದ ನಂತರ ಆ ಜಿಂಕೆ ಜೊತೆ ಒಂದು ಮರಿ ಇತ್ತು, ಆ ಮರಿಗೆ ಕರೀದ್ರು. ಆ ಜಿಂಕೆ ಮರಿ ಹೇಗೆ ಸಮೀಪ ಬರಬಿತ್ತು, ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಆ ಜಿಂಕೆ ಮರಿಗೆ ಜಬೇವನ್ನು ಮಾಡಿದ್ರು. ಮಾಡಿದ ನಂತರ ಆ ಜಿಂಕೆ ಮರಿದು ಮಾಂಸವನ್ನು ಕಬಾಬ್ ಮಾಡಿ ತಿಂದ್ರು, ಇಬ್ರು ತಿಂದ್ರು. ತಿಂದಿದ ನಂತರ ಆ ಎಲ್ಲಾ ಎಲಬಗಳು ಏನಿತ್ತು ಎಲ್ಲಾ ಜಮಾ ಮಾಡಿ ಆ ಜಿಂಕೆ ಮರಿದು ಎಲಬ ಮೇಲೆ ಕೈ ಇಟ್ಟು ಹೇಳಿದ್ರು, ಅಲ್ಲಾಹನ ಹುಕ್ಮನಿಂದ ಎದ್ದೇಳು. ಆ ಜಿಂಕೆ ಮರಿಗೆ ಇವರೇ ಸಭಾ ಮಾಡಿದ್ರು, ಇವರೇ ತಿಂದಿದ್ದಾರೆ. ಆ ಎಲಬವನ್ನು ಸಭಾ ಮಾಡಿ ಅಲ್ಲಾಹನ ಹುಕ್ಮಿನಿಂದ ಎದ್ದೇಳು ಹೇಗೆ ಹೇಳಬೇಕು, ಆ ಜಿಂಕೆ ಮತ್ತು ಜೀವಿತವಾದ ಆಯಿತು. ಪ್ರೀತಿಯ ಸಹೋದರರೇ, ಹಜರತ್ ಈಸಾ ಅಲೈಹಿಸ್ಸಲಾಂ ಆ ವ್ಯಕ್ತಿ ಮೇಲೆ ಮತ್ತು ದೃಷ್ಟಿ ಹಾಕಿ ಕೇಳಿದ್ರು, ಈ ಸತ್ತಿರುವ ಪ್ರಾಣಿಗೆ ಜೀವ ಹಾಕುವ ಅಲ್ಲಾಹನ ವಚನతో ನಾನು ಹೇಳಕ್ ಕುಂತಿದ್ದೇನೆ, ಯಾರು ತಿಂದಿದಾರ ಹೇಳು, ಯಾರು ರೊಟ್ಟಿ ತಿಂದಿದಾರ, ಇನ್ನೊಂದು 3ನೇ ರೊಟ್ಟಿ ಯಾರು ತಿಂದಿದಾರ ಹೇಳು. ಆ ವ್ಯಕ್ತಿ ಮತ್ತೆ ಹೇಳಿದ, ನನ್ಗೆ ಗೊತ್ತಿಲ್ಲ. ಮತ್ತು ಮುಂದ್ ಪ್ರವಾಸ ಸ್ಟಾರ್ಟ್ ಮಾಡಿದ್ರು ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು. ಮತ್ತು ಮುಂದ್ ಬಂದಿದ ನಂತರ ಹಜರತ್ ಈಸಾ ಅಲೈಹಿಸ್ಸಲಾಂ ಬರ್ತಾ ಬರ್ತಾ ಮತ್ತು ಪ್ರವಾಸ ಸ್ಟಾರ್ಟ್ ಆಗಿದ್ದ ನಂತರ ಅಲ್ಲಾಹು ಅಕ್ಬರ್ ಇಲ್ಲಿ ತನಕ ಬಂದಿದೆ. ಹಜರತ್ ಈಸಾ ಅಲೈಹಿಸ್ಸಲಾಂ 3ನೇ ಪ್ರಶ್ನೆ ಮಾಡಿದ್ರು, ಯಾರು ರೊಟ್ಟಿ ತಿಂದಿದಾರ ಹೇಳರಿ ಹೇಳು. ಆ ವ್ಯಕ್ತಿ ಮತ್ತೊಮ್ಮೆ ಹೇಳಿದ, ನನ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಮಣ್ಣಿನ ಮೇಲೆ ಕೈ ಇಟ್ಟರು. ಇಟ್ಟಿದ ನಂತರ ಅಲ್ಲಾಹನ ಹುಕ್ಮನಿಂದ ದುವಾ ಮಾಡಿದ್ರು, ಯಾ ಅಲ್ಲಾಹ್, ನಿನ್ನ ಶಕ್ತಿನಿಂದ ಅಲ್ಲ ಈ ಮಣ್ಣುವನ್ನು ಬಂಗಾರವನ್ನು ಆಗಲಿ, ಆ ಮಣ್ಣು ಅಲ್ಲಾಹನ ಹುಕ್ಮನಿಂದ ಬಂಗಾರವನ್ನು ಆಗು. ಪ್ರೀತಿಯ ಸಹೋದರರೇ, ಆ 3 ಕೈಯಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಮಣ್ಣು ತಗೊಂಡು ಅಲ್ಲಾಹನ ಹುಕ್ಮನಿಂದ ಆ ಮಣ್ಣಿಗೆ ಹೇಗೆ ಹೋಗಬೇಕಾಗಿತ್ತು, ಆ ಮಣ್ಣು ಹೋಗಿ ಬಂಗಾರ ಆಯಿತು. ಆ ಬಂಗಾರ ನೋಡಿದ ನಂತರ ಆ ವ್ಯಕ್ತಿಗೆ ಮತ್ತೆ ಇನ್ನೊಮ್ಮೆ ಪ್ರಶ್ನೆ ಮಾಡಿದ್ರು, ಆ ವ್ಯಕ್ತಿ ಹೇಳು, ಯಾರು 3ನೇ ರೊಟ್ಟಿ ತಿಂದಿದ್ದಾರೆ? ಅದೇ ಈ ಮಣ್ಣಿಗೆ ಬಂಗಾರ ಅಲ್ಲಾಹನ ಇಜ್ಜತ್ ಮಾಡಿದ್ದಾನೆ, ಅಲ್ಲಾಹನ ಸತ್ತಿನ ಕೆಳಗೋದಿನ ಯಾರು 3ನೇ ರೊಟ್ಟಿ ತಿಂದಿದ್ದಾರೆ ಹೇಳು. ಆ ವ್ಯಕ್ತಿ ಮತ್ತೆ ಏನ್ ಹೇಳಿದ, ನಾನು ತಿಂದಿಲ್ಲ. ತಪ್ಪು ಮಾಡಿದ್ದಾನೆ, ಆದ್ರೆ ಒಪ್ಪಳ ಕುಂತಿದ್ದಿಲ್ಲ. ಎಲ್ಲಾ ನೋಡಿದಾನೆ, ಅಲ್ಲಾಹನ ಸತ್ ಕತ್ಕೊಂಡು ಕೇಳಕ್ ಕುಂತಿದ್ದಾರೆ, ಅಲ್ಲಾಹನ ಹುಕ್ಮನಿಂದ ಕೇಳಕ್ ಕುಂತಿದ್ದಾರೆ, ಆದ್ರೆ ಉತ್ತರ ಕೊಡಕ್ ಕುಂತಿದ್ರೆ ನಾನೇ ತಿಂದಿದ್ದೀನಿ ಅನ್ನೋದು ಹೇಳಕ್ ಕುಂತಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಹಜರತ್ ಈಸಾ ಅಲೈಹಿಸ್ಸಲಾಂ ಅವರು ಆ 3 ಬಂಗಾರ ತುಕಡಿವನ್ನು ತಗೊಂಡು ಏನ್ ಮಾಡಿದ್ರು, ಒಂದು ರೊಟ್ಟಿ ನೀ ತಿಂದಿದ್ಯಾ, ಒಂದು ತುಕಡಿ ನೀ ತಗೋ, ಇನ್ನೊಂದು ರೊಟ್ಟಿ ನಾನ್ ತಿಂದಿದ್ದೇನೆ, ಈ ಇನ್ನೊಂದು ತುಕಡಿ ಬಂಗಾರ ನಾ ತಗೊಂಡಿದ್ದೇನೆ, ಮತ್ತು ಇನ್ನೊಂದು ತುಕಡಿ ಏನ್ ಉಳಿದಿದೆಯಲ್ಲ, ಯಾರು 3ನೇ ರೊಟ್ಟಿ ತಿಂದಿದಾರಲ್ಲ ಅವ್ರಿಗೆ ನಾನು ಕೊಡುತ್ತೇನೆ. ಆವಾಗ ಆ ವ್ಯಕ್ತಿ ಬಂಗಾರ ನೋಡಿದ ತಕ್ಷಣ ಹೇಳಿದ, ಈಸಾ ಅಲೈಹಿಸ್ಸಲಾಂ, ಆ 3ನೇ ರೊಟ್ಟಿ ನಾನೇ ತಿಂದಿದ್ದೇನೆ,
ನಾನೇ ತಿಂದಿದ್ದು ನನಗೆ ಬಂಗಾರ ಕೊಟ್ಟು ಬಿಡ್ರಿ. ಪ್ರೀತಿಯ ಸಹೋದರರೇ, ಸಂಪತ್ತು ಸಿಕ್ಕಿದ ನಂತರ ಎಲ್ಲಾ ತಪ್ಪುಗಳನ್ನು ಒಪ್ಕೊಳ್ತಾರೆ. ಅಂದರೆ ಅಲ್ಲಾಹು ಅಕ್ಬರ್. ಹಜರತ್ ಈಸಾ ಅಲೈಹಿಸ್ಸಲಾಂ ಏನ್ ಮಾಡಿದ್ರು? ತಗೋ, ಇದು ಬಂಗಾರ, 3 ಬಂಗಾರ ನೀನು ತಗೊಂಡ್ಬಿಡು, ನನ್ ಜೊತೆ ನೀ ಪ್ರವಾಸ ಮಾಡೋದು ಅವಶ್ಯಕತೆ ಇಲ್ಲ, ನನ್ನ ಜೊತೆ ಇರೋದಿನ ಅವಶ್ಯಕತೆ ಇಲ್ಲ, ನಿನ್ನ ಪ್ರವಾಸಕ್ಕೆ ನೀ ಹೋಗ್ಬಿಡು, ನನ್ನ ಪ್ರವಾಸ ನಾನು ಹೋಗುತ್ತೇನೆ. ಹಜರತ್ ಈಸಾ ಅಲೈಹಿಸ್ಸಲಾಮರು ಮತ್ತು ಮುಂದೆ ಪ್ರವಾಸಕ್ಕೆ ಹೋಗ್ರಿ. ಪ್ರೀತಿಯ ಸಹೋದರರೇ, ಆ ವ್ಯಕ್ತಿ 3 ಬಂಗಾರ ತುಕಡಿ ತಗೊಂಡು ಮುಂದೆ ಹೋಗ್ತಾ ಹೋಗ್ತಾ ಆ ಕಾಡಿನ ಒಳಗೆ ಸ್ವಲ್ಪ ಗುಂಡ 3 ಜನರು ಸಿಕ್ಕಿದ್ರು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಆ ಜನರು ಸಿಕ್ಕಿದ ನಂತರ ಅಲ್ಲಾಹು ಅಕ್ಬರ್, ಆ ಜನರು ಬಂಗಾರ ನೋಡಿದ ನಂತರ ಏನ್ ಯೋಚನೆ ಮಾಡಿದ್ರು? ಈ ವ್ಯಕ್ತಿನ ಕೈಯಲ್ಲಿ ಬಂಗಾರ ತುಕಡಿ ಇದೆ, ನಾ ಈ ವ್ಯಕ್ತಿಗೆ ಕೊಲೆ ಮಾಡಿ ನಾವು ಏನ್ ಮಾಡೋಣ? ಮೊದಲಿಗೆ ಬಂಗಾರ ತಗೊಳ್ಳೋಣ. ಪ್ರೀತಿಯ ಸಹೋದರರೇ, ಆ ಬಂಗಾರ ತಗೊಳ್ಳೋದಕ್ಕೆ ಆ ಜನರು, ಆ ಡಾಕುಗಳು ಹೇಗೆ ಕೊಲೆ ಮಾಡಿ ಬರಕ್ ಕುಂತಿದ್ರು 2 ಜನರು. ಅಲ್ಲಾಹು ಅಕ್ಬರ್. ಆ ವ್ಯಕ್ತಿ ಹೇಳಿದಾನೆ ಏನಂತ? ಈ ಬಂಗಾರ ನೀವೇ ತಗೊಳ್ಳೋಣ, ನಾನೇ ತಗೊಳ್ತೇನೆ. 3 ತುಕಡಿ ಇದೆ, ಒಂದೊಂದು ತುಕಡಿ ನಾವು 3 ಮಂದಿ ತಗೊಳ್ಬಿಡೋಣ. ಪ್ರೀತಿಯ ಸಹೋದರರೇ, ಒಂದು ಗಿಡ ಸಮೀಪ ಕುಂತಿದ್ರು. ಒಬ್ಬ ವ್ಯಕ್ತಿ ಹೇಳುತ್ತಾನೆ, ನಾವು ಬಂಗಾರ ತಗೊಂಡಿದೀವಿ, ಆದ್ರೆ ಹೊಟ್ಟಿ ಹಸುವಾಗಿದೆ, ಯಾರಾದ್ರೂ ಒಬ್ರು ಕಳಿಸ, ನಾವು ಹೊಟ್ಟಿ ಏನೋ ಊಟವನ್ನು ತಗೊಳಕ್ಕೆ ಕರೆಸೋಣ. ಅಲ್ಲಾಹು ಅಕ್ಬರ್. ಒಂದು ವ್ಯಕ್ತಿಗೆ ಊರಿನ ಒಳಗೆ ಕಳಿಸಿದ್ರು, ಹೋಗಿ ಊಟ ತಗೊಂಡು ಬಾ ಹೋಗಂತು. ಅಲ್ಲಾಹು ಅಕ್ಬರ್. ಆ ವ್ಯಕ್ತಿ ಹೋಗಿ ಊಟ ತಗೊಂಡು ಬರಾಕ್ ಕುಂತಿದ್ದ. ಬರೋ ಸಂದರ್ಭದಲ್ಲಿ ಯೋಚನೆ ಮಾಡಿದ್ದ, ಈ ಊಟ ತಗೊಂಡ ಹೋಗೋದ ಮುಂಚೆ ಈ ಊಟ ಒಳಗೆ ವಿಷ ಹಾಕಿದ್ರೆ ಎಷ್ಟು ಚಲೋ ಆಗ್ತೈತಿ. ಈ ಊಟ ಅವ್ರು ತಿಂದಿದ ನಂತರ ಆ ಉಳಿದಿದ್ದು 2 ಬಂಗಾರ ತುಕಡಿ ನನಗೆ ಸಿಗ್ತೈತಿ, ಇದರ ಒಳಗೆ ನಾ ವಿಷ ಹಾಕೊಂಡು ನಾನು ಹೋಗುತ್ತೇನೆ ಅಂತ ಆ ವ್ಯಕ್ತಿ ಏನೋ ನಿಯತ್ ಮಾಡ್ಕೊಂಡು ಆ ಊಟ ಒಳಗೆ ಬಂಗಾರ ಹಾಕೊಂಡು ಹೋದ. ದಾರಿನಲ್ಲಿ ಬರಾಕ್ ಕುಂತಿದ್ದಾನೆ. ಈ ಇಬ್ರು ಏನ ಕುಂತಿದ್ರು ಇವ್ರು ಗೆಳೆಯರು, ಇವ್ರು ಯೋಚನೆ ಮಾಡಿದ್ರು, ಆ ವ್ಯಕ್ತಿ ಬರೋದು ಮುಂಚೆ ಹೇಗೆ ತಕ್ಷಣ ಬರುತ್ತಾನೆ, ನಾವು ಇಬ್ರು ಕೂಡಿ ಆ ವ್ಯಕ್ತಿ ಕೊಲೆ ಮಾಡಿಬಿಡೋಣ, ಅದು ಒಂದು ತುಕಡಿ ನಾವು ತಗೊಂಡ್ ಬಿಡೋಣ, ಅರ್ಧರ ಒಳಗೆ ನಾವು ಅರ್ಧ ಹಂಚ್ಕೊಳ್ಳೋಣ ಅಂತ ಇವ್ರು ಈ ರೀತಿ ನಿಯತ್ ಮಾಡ್ಕೊಂಡಿದ್ದಾರೆ. ಅಲ್ಲಾಹು ಅಕ್ಬರ್. ಬಂಗಾರ ನೋಡ್ರಿ ಪ್ರೀತಿಯ ಸಹೋದರರೇ, ಒಂದು ಸುಳ್ಳು, ಒಂದು ತಪ್ಪು ಎಲ್ಲ ತನಕ ತಗೊಂಡು ಬಂದಿದೆ. ಪ್ರೀತಿಯ ಸಹೋದರರೇ, ಆ ವ್ಯಕ್ತಿ ಹೇಗೆ ಊಟ ತಗೊಂಡು ಬರಬೇಕಿತ್ತು, ಇವರು ತನ್ನ ನಿಯತಿನ ಪ್ರಕಾರ ಇಬ್ರು ಆ ವ್ಯಕ್ತಿ ಮೇಲೆ ಹತ್ತಿ ಏನ್ ಮಾಡಿದ್ರು? ಮೊದಲಿಗೆ ಆ ವ್ಯಕ್ತಿಗೆ ಸಾಯಿಸಿದ್ರು. ಸಾಯಿಸಿದ ನಂತರ ಈಗ ಒಂದು ಬಂಗಾರ ತುಕಡಿ ಒಂದು ಸಿಕ್ಕಿದೆ, ಈಗ ಸಾಯಿಸಿದ್ದಾರೆ, ಸಾಕಾಗಿದೆ, ಬ್ಯಾಸರ ಜಾಸ್ತಿ ಆಗಿದೆ, ಹೊಟ್ಟಿ ಹಸು ಆಗಿದೆ, ಮೊದಲಿಗೆ ಊಟ ಮಾಡೋಣ, ಆಮೇಲೆ ಅದರ ಒಳಗಿನ ತುಕಡಿ ಮಾಡ್ಕೊಳ್ಳೋಣ. ಅಲ್ಲಾಹು ಅಕ್ಬರ್. ಆ ಊಟ ಒಳಗೆ ವಿಷ ಇದೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಆ 2 ಜನರು ಹೇಗೆ ಊಟ ತಗೊಂಡು ತಿನ್ಬೇಕಾಗಿತ್ತು, ಆ 2 ಜನರು ಉಳಿದಿಲ್ಲ. ಪ್ರೀತಿಯ ಸಹೋದರರೇ, 3 ಜನರು ಬಂಗಾರ ಪ್ರೀತಿಯಲ್ಲಿ ಅಲ್ಲೇ ಸಾವು ಬಂದರು. ಅಲ್ಲಾಹು ಅಕ್ಬರ್. ಸ್ವಲ್ಪ ವರ್ಷ ಕಳೆದ ನಂತರ ಹಜರತ್ ಈಸಾ ಅಲೈಹಿಸ್ಸಲಾಮರು ಅದೇ ಜಗದಲ್ಲಿ ಹೊಳ್ಳಿ ಬರುತ್ತಾರೆ. ಬಂದಿದ ನಂತರ ಆ 3 ಮಂದಿ ಜನರದು ಎಲ್ಲವನ್ನು ನೋಡುತ್ತಾರೆ. ನೋಡಿದ ತಕ್ಷಣ ಅಲ್ಲಾ, ಈ ವ್ಯಕ್ತಿ ಮುಂಚೆನೆ ತನ್ನ ತಪ್ಪುಗಳಿಗೆ ಒಪ್ಪೊಂದಿದ್ರೆ ಇವತ್ತು ಈ ರೀತಿ ಸಾಯ್ತಿದ್ದಿಲ್ಲ, ಇವತ್ತು ಈ ರೀತಿ ಅವನಿಗೆ ಸಾವು ಬರ್ತಿದ್ದಿಲ್ಲ. ಒಂದು ತಪ್ಪು ನೋಡ್ರಿ ಎಲ್ಲಿಂದ ಎಲ್ಲೇ ತಗೊಂಡು ಹೋಗಿದೆ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಜೀವನ ಇದೇ ರೀತಿ ನಡಕ್ ಕುಂತಿದ್ವಿ. ನಾವು ತಪ್ಪಿನ ಮೇಲೆ ತಪ್ಪು ಮಾಡಕ್ ಕುಂತಿದೀವಿ, ಆದ್ರೆ ಜನರ ಮುಂದೆ ನಾವು ಏನು ಹೇಳ್ಕೊಂತೀವಿ ನಮ್ಗೆ ಗೊತ್ತಿಲ್ಲ. ಅಲ್ಲಾಹು ಅಕ್ಬರ್. ಪ್ರಪಂಚದಲ್ಲಿ ನಾವು ಎಷ್ಟೋ ಜನರಿಗೆ ಮೋಸ ಮಾಡಿ ನಾವು ಹಿಂದೆ ಸರಿಬಹುದು. ಕಯಾಮತ್ ದಿನದಲ್ಲಿ ಅಲ್ಲಾಹನ ಬಾರಿಗೆ ಉತ್ತರ ಕೊಡಬೇಕು. ಇವತ್ತು ನಾವು ಏನ್ ಮಾಡಕ್ ಕುಂತಿದೀವಿ? ಗೆಳೆಯರಿಗೆ ನೋಡಿ ನಾವು ಏನು ಒಕ್ಕಟ್ಟಾಗಿ ತಪ್ಪುಗಳಿಗೆ ನಾವು ನಿಜ ಹೇಳಿ ನಾವು ಸರ್ಸಾಕ್ ಕುಂತಿದೀವಿ. ಕಯಾಮತ್ ದಿನದಲ್ಲಿ ಕುರ್ಆನ್ ಮಸ್ಜಿದ್ ನಲ್ಲಿ ಇಲ್ಲಿ ತನಕ ಬಂದಿದೆ. ಅಲ್ಲಾಹು ಅಕ್ಬರ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನರಕನಲ್ಲಿ ಸ್ವಲ್ಪ ಜನರಿಗೆ ಕಳಿಸ್ತಾನಂತೆ. ಆ ಜನರು ಗ್ರೂಪ್ ಆಗಿ ಬರ್ತಾರಂತೆ. ನರಕನಲ್ಲಿ ನರಕದ ಒಳಗೆ ಬಂದಿದ ನಂತರ ಇನ್ನೂ ಸ್ವಲ್ಪ ಜನರು ಒಕ್ಕಟ್ಟಾಗಿ ಆ ನರಕ ಒಳಗೆ ಇರ್ತಾರಂತೆ. ಹೇಗೆ ನರಕ ಒಳಗೆ ಬರಬೇಕಿತ್ತು, ಬಂದಿದ ನಂತರ ಆ ಮುಂಚೆ ಬಂದಿರುವ ಜನರು ಎಲ್ಲಾರು ಅಲ್ಲಾಹನ ಬಾರಿಗೆ ಒದರಿ ಹೇಳ್ತಾರಂತೆ, ಯಾ ಅಲ್ಲಾ, ಇವತ್ತು ನಾವು ನರಕನಲ್ಲಿ ಬರೋದು ಉದ್ದೇಶ ಈ ಜನರಿಂದ. ಯಾ ಅಲ್ಲಾ, ಇದೇ ಜನರು ನಂಗೆ ನಮಾಜ್ ಬಿಡಿಸಿ ನಂಗೆ ಹೊರಗಡೆ ತಗೊಂಡು ಹೋಗ್ತಿದ್ರು, ಇದೇ ಜನರು ನಂಗೆ ನಮಾಜ್ ದೂರ ಮಾಡಿ ಪ್ಯಾಷನ್ ಮಾಡಿ ಕರ್ಕೊಂಡು ಹೋಗ್ತಿದ್ರು. ಯಾ ಅಲ್ಲಾ, ನಮಾಜಿನ ಸಮಯದಲ್ಲಿ ಇವರು ನಮ್ಗೆ ನಮಾಜ್ ಮಾಡಕ್ ಬರ್ತಿದ್ದಿಲ್ಲ. ಯಾ ಅಲ್ಲಾ, ನಾವು ಏನಾದ್ರೂ ಒಳ್ಳೆ ದಾರಿ ಮೇಲೆ ನಡೆದು ಹೋಗ್ಬೇಕಂದ್ರೆ ಈ ಜನರು ಕಾಣಿಸ್ತಿದ್ರು, ಈ ಜನರು ನಮ್ಗೆ ನಕಲಿ ಮಾಡ್ತಿದ್ರು, ನಮ್ಗೆ ನೋವು ಕೊಡ್ತಿದ್ರು. ಯಾ ಅಲ್ಲಾ, ಇವತ್ತು ನಾವು ನರಕನಲ್ಲಿ ಬರೋದು ಉದ್ದೇಶ ಈ ಜನರಿಂದ. ಯಾ ಅಲ್ಲಾ, ನಮ್ಗೆ ನೀ ಯಾರು ಶಿಕ್ಷೆ ಕೊಡ್ತೀಯಾ? ನಮ್ಗಿಂತ ಜಾಸ್ತಿ ಈ ಜನರಿಗೆ ಶಿಕ್ಷೆ ಕೊಡೋ. ಯಾ ಅಲ್ಲಾ, ಯಾರು ಹೇಳಕ್ ಕುಂತಿದ್ದಾರೆ? ಗೆಳೆಯರು ಹೇಳಕ್ ಕುಂತಿದ್ದಾರೆ. ಗೆಳೆಯರು ಚಡ್ಡಿ ದೋಸ್ತ ಹೇಳಕ್ ಕುಂತಿದ್ದಾರೆ ನರಕನಲ್ಲಿ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಗೆಳೆಯರಿನ ಜೊತೆ ನಾವು ಪಾಪ ಮಾಡುದು ಬಹಳ ಈಸಿ ಇದೆ. ಅದೇ ಗೆಳೆಯರು ಅಲ್ಲಾಹನ ಮಾರ್ಗನಲ್ಲಿ ನಿಮ್ಮ ಬಗ್ಗೆ ಹೇಳ್ತಾರೆ, ಯಾ ಅಲ್ಲಾ, ಇದೇ ನನ್ನ ಗೆಳೆಯ ನನ್ಗೆ ಇಂತಹ ತಪ್ಪ ದಾರಿ ತಗೊಂಡು ಹೋಗಿದ್ದಾನೆ, ಈ ಗೆಳೆಯನಿಗೆ ಶಿಕ್ಷೆ ಕೊಡು. ಯಾ ಅಲ್ಲಾ, ನನ್ಗೆ ಯಾವ ರೀತಿ ಕೊಡಕ್ ಕುಂತಿದ್ಯಾ ಆ ರೀತಿ ಅಲ್ಲ, ನನ್ಗಿಂತ ಜಾಸ್ತಿ ಶಿಕ್ಷೆ ಕೊಡು. ಯಾ ಅಲ್ಲಾ. ಒಬ್ಬ ಗೆಳೆಯ ಹೇಳ್ತಾನೆ, ನನ್ನ ಸ್ವಂತಿನನ್ನು ಹೇಳಕ್ ಕುಂತಿಲ್ಲ. ಕುರಾನ್ ಮಸ್ಜಿದ್ ನಲ್ಲಿ ಇದು ಆಯತ್ ಬಂದಿದೆ. ಪ್ರೀತಿಯ ಸಹೋದರರೇ, ಕುರಾನ್ ಮಸ್ಜಿದ್ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ರೀತಿ ಆಯತನ್ನು ಕಲಿಸಿದ್ದಾನೆ. ಪ್ರೀತಿಯ ಸಹೋದರರೇ, ಕುರಾನ್ ಮಸ್ಜಿದ್ ನಿಜ ಇದೆ. ಕುರಾನ್ ಮಸ್ಜಿದ್ ಕಯಾಮತ್ ತನಕ ಏನಿದೆ
ಎಲ್ಲ ಜನರಿಗಾಗಿ ಹಾಕ್ತಿದೆ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಗೆ ಏನು ಸಂದೇಶ ಸಿಕ್ಕಿದೆ? ನಾವು ದೇವರ ದಾರಿ ಮೇಲೆ ನಡ್ಕೊಂಡು ಹೋಗಬಾರ್ದು. ಪ್ರೀತಿಯ ಸಹೋದರರೇ, ಎಷ್ಟರಾಗಲಿ ಅಲ್ಲಾಹನ ಬಾಗಿಲು ಬಂದು ತೋಬಾ ಮಾಡೋ ಪ್ರಯತ್ನ ಮಾಡಬೇಕು. ಅಲ್ಲಾಹನ ಕಡೆ ಕ್ಷಮೆ ಕೇಳೋ ಪ್ರಯತ್ನ ಮಾಡಬೇಕು. ಅಲ್ಲಾಹ್ ಅಕ್ಬರ್. ಯಾರಾದ್ರೆ ಗೆಳೆಯರು ನಮ್ಗೆ ನಮಾಜ್ನ ದೂರ ಮಾಡಕ್ ಕುಂತಿದ್ದಾರೆ ಅಂದರೆ ನಾವು ನಮಾಜ್ಗೆ ಮೊದಲಿಗೆ ಪ್ರಯತ್ನ ಮಾಡಬೇಕು. ನಮಾಜ್ಗೆ ಬರೋದು ಮೊದಲಿಗೆ ಪ್ರಯತ್ನ ಮಾಡಬೇಕು. ಮಸ್ಜಿದ್ ಕಡೆ ಬಂದು ಮೊದಲಿಗೆ ನಮಾಜ್ ಮಾಡೋ ಪ್ರಯತ್ನ ಮಾಡಬೇಕು. अल्लाह कड़े दुआ मारते हैं, आए मेरे मालिक मौला, कहने में सालने में समझाने और जहां भी सहवन खतन लफ्जन गलती माफ अता फरमा। हम तमाम लोगों को हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा। आए मेरे मौला, हम तमाम लोगों को शैतानी फितनों फास से हिफाजत अता फरमा। आए मेरे मौला, शैतानी वसवसों से निजात अता फरमा, शैतान के रास्ते पर चलने से बच कर रहने की तौफीक अता फरमा। आए मेरे मौला, तेरे कुरान के फरमान के मुताबिक रसूल अल्लाह सल्लल्लाहु ताला अलैहि वसल्लम के शरीयत के मुताबिक जिंदगी गुजारने की तौफीक अता फरमा। या अल्लाह, इन तमाम लोगों को गवाह बनाकर मैं तौबा करता हूँ। अस्तगफिरुल्लाह रब्बी मिन कुल्ली ज़ंबि व खतियतिन व अतूबु इलैह व आखिर दाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व बरकातुहू।